ಶ್ರೀ ಮಾರಿಕಾಂಬಾ ಈಶ್ವರ ಮಾರುತಿ ಹಾಗೂ ನವಗ್ರಹಗಳಿಗೆ ನಮಸ್ಕಾರ ಮಾಡ್ತಾ, ನಮ್ಮ ಈ ದೇವಸ್ಥಾನ ನಾವಿಲ್ಲಿ ಹೊಸದಾಗಿ ಶಿಲಾಮೂರ್ತಿ ಮಾಡಿದ್ದು 2002ನೇ ಇಸ್ವಿಯಲ್ಲಿ. ಈ ಸ್ವರ್ಣವಲ್ಲಿ ಗುರುಗಳು ಬಂದು ಇದಕ್ಕೆ ನಮಗೆ ಅವರ ಅಮೃತದಿಂದನೇ ನಾವು ಇದು ಓಪನಿಂಗ್ ಮಾಡಿದ್ವಿ. ಇದ್ರ ಮೊದಲೇ ನಾವು 1984ನೇ ಇಸ್ವಿಯಲ್ಲಿ ಫಸ್ಟ್ ಜಾತ್ರೆ ಮಾಡಿದ್ವಿ. ಅದರ ನಂತರ ಅಂದ್ರೆ ಆವಾಗ ನಮ್ಮ ತಂದೆಯವರೆಲ್ಲ ಇದ್ರು, ಅವ್ರ ಮುಂದಾಳತ್ವದಲ್ಲಿ ಮಾಡಿದ್ದಾಗಿತ್ತು. ನಾವು 2002ರಲ್ಲಿ ಇದನ್ನ ಇಲ್ಲಿ ಮಾರಿಗುಡಿನೂ ಮಾರಿಕಾಂಬೆ ಮೊದಲೇ ಕಟ್ಟಿಗೆದಿತ್ತ, ಅದನ್ನ ನಾವು ಶಿಲಾಮೂರ್ತಿ ಮಾಡಿ ಈಶ್ವರ ದೇವಸ್ಥಾನ ಇಲ್ಲೇ ಇದ್ದಿತ್ತು. ಅದು ಇದು ಸೇರಿ ಒಂದೇ ದೇವಸ್ಥಾನ ಮಾಡಿ ಈ ರೂಪಕ್ಕೆ ತಂದು ಇಲ್ಲೇ ಅಂದ್ರೆ ಶಿಲಾಮೂರ್ತಿ ಇದ್ದಾಗ ನಮ್ಗೆ ಹೊರಗೆ ಒಯ್ಲಿಕ್ಕೆ ಆಗೋದಿಲ್ಲ, ಇಲ್ಲೇ ಜಾತ್ರೆ ಮಾಡೋದು ಅಂತ ಹೇಳಿ ಮೊದಲೇ ಜಾತ್ರೆ ಅಂದ್ರೆ ನಾವು ರಸ್ತೆಗೆ ಎಲ್ಲ ಇಲ್ಲೂ ಹೋಗಿ ದೇವರಿಗೆ ಅಲ್ಲಿ ತಗೊಂಡು ಹೋಗ್ತಿದ್ವಿ. ಈಗ ಇಲ್ಲೇ ನಮ್ದು ಶಿಲಾಮೂರ್ತಿ ಆಗಿದ್ದಕ್ಕೆ ಇದನ್ನು ಹೊರಗೆ ತೆಗಿಲಿಕ್ಕೆ, ದೇವಸ್ಥಾನದಿಂದ ಹೊರಗೆ ತೆಗಿಲಿಕ್ಕೆ ಆಗೋದಿಲ್ಲ, ಅದನ್ನ ಇದೇ ದೇವಸ್ಥಾನದಲ್ಲೇ ಇಟ್ಟು ನಾವು ಜಾತ್ರೆ ನಡೆಸ್ತಾ ಇದ್ದೇವೆ. 1984ರಲ್ಲಿ ಮಾರಿಕಾಂಬೆ ಇದ್ರದಿತ್ತು, ಯಾವುದು ಕಾಷ್ಟದ್ದಿತ್ತು, ಅದನ್ನ ನಾವು ರೋಡ್ ಸೈಡ್ ಒಯ್ದು ಅಲ್ಲಿ ಜಾತ್ರೆ ಇಟ್ಟು ಮಾಡಿದ್ದಾಗಿತ್ತು. ಅದು ನಮ್ಮ ತಂದೆಯವ್ರ ಕಾಲಕ್ಕೆ. ಆ ನಂತರ ಇವಾಗ 2006ರಿಂದ ನಾವು ಇಲ್ಲೇ ಜಾತ್ರೆ ಮಾಡ್ತಾ ಇದ್ದೇವೆ. 2006ರಲ್ಲಿ ಮಾಡಿದ್ದೇವೆ, 2017ರಲ್ಲಿ ಮಾಡಿದ್ದೇವೆ, 11ರಲ್ಲಿ ಮಾಡಿದ್ದೇವೆ, 2016ರಲ್ಲಿ ಮಾಡಿದ್ದೇವೆ. ಆ ನಂತರ ಆಕ್ಚುಲಿ 21ರಲ್ಲಿ ಆಗ್ಬೇಕಾಗಿತ್ತು, ಆವತ್ತು ಕೋವಿಡ್ ಅದು ಇದು ಅಂತೇಳಿ ಒಂದು 2-3 ವರ್ಷ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಮುಂದುವರಿತಾ ಈಗ 25ರಲ್ಲಿ ಇದು ನಾವು ನಮ್ಮ ಯಾತ್ರೆಯಲ್ಲಿ ಇದು 4ನೇ ಜಾತ್ರೆ. ನಾವು ಅಂದ್ರೆ ನಮ್ಮ ಹಿರಿಯರ ನಂತರ ನಾವು ಮಾಡ್ತಾ ಇರೋದು ಇದು 4ನೇ ಜಾತ್ರೆ. ಹಾಗೆ ನಾವು ಇದನ್ನ 2002ರಲ್ಲಿ ನಾವು ಇಲ್ಲಿ ದೇವಸ್ಥಾನ ಮಾಡಿದ್ವಿ. ಅದರ ನಂತರ 2005ನೇ ಇಸ್ವಿಯಲ್ಲಿ ಈ ನವಗ್ರಹದ್ದು ಮತ್ತೆ ಮಾರುತಿದು ಎಲ್ಲ ಇಲ್ಲಿ ಬೇರೆ ಗುಡಿಗಳನ್ನು ಕಟ್ಟಿ ನಮ್ಗೆ ಶಿವಾನಂದ ಕಾಮತ್ ಅಂತೇಳಿ ಮುಂಬೈಯವರು, ಅವರು ನಮ್ಗೆ ಬಹಳ ಸಹಾಯ ಮಾಡಿದ್ರು. ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಲ್ಲ ಅವ್ರು ಸಹಾಯ ಮಾಡಿದ್ರು. ಅವರ ಒಂದು ಇದರಲ್ಲಿ ನಾವು ಮಾರುತಿ ದೇವಸ್ಥಾನ, ನವಗ್ರಹ ಸಾಧಾರಣ ಎಲ್ಲೂ ಇರೋದಿಲ್ಲ. ಸಿರ್ಸಿ ಬಿಟ್ರೆ ಇಲ್ಲೇ, ಇಲ್ಲಿ ಬಿಟ್ರೆ ನಂಗೆ ನೋಡಿದ್ರೆ ಯಲ್ಲಾಪುರ ಹಿಂಗಿರ್ಬೋದು ಏನೋ. ನವಗ್ರಹದ ದೇವಸ್ಥಾನ ಇರೋದು ಕಡಿಮೆ, ನಮ್ಮಲ್ಲಿ ನವಗ್ರಹನೂ ಇದೆ. ಇದನ್ನೆಲ್ಲ ನಾವು ನಾನು, ಕೃಷ್ಣ ಭಟ್ರು, ರತ್ನಾಕರ್ ರಾಯರು 3 ಮಂದಿ ಮೊದಲಿನ ನಮ್ದೇ 3 ಮಂದಿದೇ ಹಿರಿಯ ಮುಂದಾಳತ್ವ. ಈಗ ಬೇಕಾದಷ್ಟು ಹುಡುಗರು ತಯಾರಾಗಿದ್ದಾರೆ, ಬಹಳ ಉಮೇದಿಂದ ಮಾಡ್ತಾರೆ. ನಮ್ಗೆ ಖುಷಿ ಆಗ್ತದೆ. ಅರೆ ನಾವು ಆವಾಗ ಏನೂ ಇಲ್ಲ ಇತ್ತು, ನಾವೇ ತಿರ್ಗೋದು, ನಾವೇ ಮಾಡೋದು, ಏನೋ ಅಷ್ಟಿಷ್ಟು ಅಂದ್ರೆ ನಮ್ ತಿಳಿದಷ್ಟು ಮಾಡ್ತಿದ್ವಿ. ಆದ್ರೆ ಇವಾಗ ನೋಡಿದ್ರೆ ಎಲ್ಲ ಹುಡುಗರು ತಯಾರಾಗಿದ್ದಾರೆ, ಎಲ್ಲರೂ ಉಮೇದಿಂದ ಮಾಡೋದ್ ನೋಡಿದ್ರೆ ಅರೆ ನಾವು ಅವಾಗ ಅಷ್ಟೆಲ್ಲ ಮಾಡಿದ್ದೆ ಸುಳ್ಳೇನೋ ಅನ್ಸ್ತದೆ. ಅಂದ್ರೆ ಈಗಿನ ಹುಡುಗರು ಉಮೇದಿ ನೋಡ್ಬಿಟ್ರೆ, ಇದೇ ಹುಡುಗರು ಆವಾಗ ಇದ್ಬಿಟ್ರೆ ನಾವ್ ಏನ್ ಮಾಡ್ತಿದ್ವಿ ಗೊತ್ತಿಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ಆಗ್ತಿತ್ತೇನ. ಒಟ್ಟು ನಾವು ನಮ್ ತಿಳ್ದಂಗೆ ಆವಾಗ ಮಾಡಿದ್ದು ನಮ್ಗೆ ಖುಷಿ ಆಗ್ತದೆ. ನಾವು ಅಷ್ಟು ಮಾಡಿದ್ದಕ್ಕೆ ಈಗ ಮುಂದೆ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತೇಳಿ ಅನ್ಸ್ತದೆ. ಈಗ ಇಲ್ಲಿ ನಾಳೆ 3ನೇ ತಾರೀಕಿಂದ 8ನೇ ತಾರೀಕು ತನಕ, ಅಂದ್ರೆ ಮಾರ್ಚ್ 3ರಿಂದ ಮಾರ್ಚ್ 8 ತನಕ ಜಾತ್ರೆ ಇದೆ. ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ದೇವರಿಗೆಲ್ಲ ನಡ್ಕೊಂಡು ನೀವು ಒಳ್ಳೇದಕ್ಕೆ ಆಗ್ಲಿ ಅದರಿಂದ ಅಂತೇಳಿ ನಾನು ನಿಮ್ಮ ಪತ್ರ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬರ್ಬೇಕು.
ಎಲ್ಲ ಅಧ್ಯಕ್ಷರು ಸ್ವಾಗತ ಮಾಡಿದ್ದು ನೋಡಿದ್ರಲ್ಲ. ಈಗ ದೇವಸ್ಥಾನದ್ದು ಫುಲ್ಲು ಲೈಟಿಂಗ್ ಎಲ್ಲ ಆನ್ ಮಾಡಿದ್ದಾರೆ. ಎಲ್ಲ ಲೈಟ್ ಆನ್ ಆಗಲಿಲ್ಲ ಎಲ್ಲ ಕಡೆನೂ, ಇನ್ನೂ ಸುಮಾರು ಇದೆ. ಇದೆಲ್ಲ ಎಂಟ್ರೆನ್ಸ್ ಗೇಟಿಗೆ ಹಾಕುವಂಥದ್ದಿದೆ, ಒಂದು 2-3 ಲೈಟು ಎಲ್ಲ ಆಯಿತು. ಆಲ್ಮೋಸ್ಟು ಎಲ್ಲ ರೆಡಿ. ನಾಳೆಯಿಂದ ಹೋಮ ವೈದಿಕ ಕಾರ್ಯಕ್ರಮ ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೇನಿದ್ರು ನಾಳೆಯಿಂದ ಜಾತ್ರೆ ಫುಲ್ ಜನನೇ ಜನ ನೋಡ್ರಿ. ಇವಾಗೆಲ್ಲ ಇಲ್ಲಿ ಖಾಲಿ ಇದೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ರೆಡಿ. ಇವಾಗೆಲ್ಲ ಮನೆಗೆ ಹೋದರು. ಮುಂದಿನ ವೀಡಿಯೋ ನಾಳೆ ಬೆಳಗ್ಗೆ ಬಂದು ಕಂಟಿನ್ಯೂ ಮಾಡುತ್ತೆ. ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡಿದ್ದು ವೀಡಿಯೋನ ನಾಳೆ ಮಧ್ಯಾಹ್ನ ಆದಷ್ಟು ಟ್ರೈ ಮಾಡ್ತೆ ಅಪ್ಲೋಡ್ ಮಾಡಲಿಕ್ಕೆ. ಯಾರ್ಯಾರು ಚಾನಲ್ಗೆ ಹೊಸದಾಗಿ ಬಂದಿದ್ರಿ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲರೂ 5 ದಿನ ಜಾತ್ರೆದು ವೀಡಿಯೋ ಡೈಲಿ ಮಾರ್ನಿಂಗಿಂದು ಹಾಕಿದ್ದು, ಅಂದರೆ ಅದೇ ದಿವಸ ಹಾಕ್ಲಿಕ್ಕಾಗಲ್ಲ, ನೆಕ್ಸ್ಟ್ ಡೇ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಅಂದರೆ ವೀಡಿಯೋ ಕಂಟಿನ್ಯೂ ಆಗ್ತದೆ, ಅಂದರೆ ನಾಳೆ ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ. ಈಗ ಎಲ್ಲರೂ ಮನೆಗೆ ಹೋದ ಕಾರಣ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಟಾಟಾ.